ನಾವೆಲ್ಲ ಒಂದು ಕುಟುಂಬದವರು. ಮಾಧ್ಯಮ ಆಗ್ಬೋದು, 24 ಕ್ರಾಫ್ಟ್ಸ್ ಆಗ್ಬೋದು, ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ. ಗಣೇಶ್ ನಾರಾಯಣ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು. ಈಸ್ ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ನಿರ್ಮಾಪಕರನ್ನ ಅರ್ಥ ಮಾಡಿಕೊಡಂತ ಒಬ್ಬ ಸಂಗೀತ ನಿರ್ದೇಶಕರಲ್ಲಿ ಗಣೇಶ್ ನಾರಾಯಣ್ ಒಬ್ಬರು. ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ್ ಅವರು. ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು. ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ. ಅಲೆಗಳೇ ಯಾವ ರೀತಿ 24 ಗಂಟೆ ದಡ ಸೇರ್ತಾ ಇರ್ತದೋ ಪುನಃ ವಾಪಸ್ ಹೋಗ್ತಾ ಇರುತ್ತೋ, ಅಂದರೆ ಜೀವಂತವಾಗಿರುವಂಥದ್ದು ಸಂಗೀತ. ಮಗುನ ಸಮೇತ ನಿದ್ರೆ ಮಾಡಿಸೋದಾಗ್ಬೋದು, ಸಂತೋಷ ಪಡಿಸೋದಾಗ್ಬೋದು, ಸಂಗೀತ. ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ, ಒಳ್ಳೆ ಸಂಗೀತ ಕೇಳಿ, ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ. ನಿಜಾನೇ, ಸಂಗೀತಕ್ಕಷ್ಟು ಶಕ್ತಿ ಇದೆ. ಗಣೇಶ್ ನಾರಾಯಣ್ ಅವರು, ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂಥ ಒಂದು ಆಲ್ಬಮ್ ಮಾಡಿದ್ದಾರೆ. ನೀವು ಕೇಳಿದ್ರಿ ಎಷ್ಟು ರೀಚ್ ಆಯಿತು, ಯಾವ ರೀತಿ ರೀಚ್ ಆಗತ್ತೆ ಏನಂತ. ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾರ, ನಾವು ಸಿನಿಮಾ ಮಾಡ್ತೀವಿ, ಎಷ್ಟು ಸಕ್ಸಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನಲ್ಲಿ ಅವ್ರ ಮನಸ್ಸಲ್ಲಿದ್ರೂ ಜನ ಯಾವುದೋ ಒಂದು ಲೈನ್ ವೈರಲ್ ಆಗಬೇಕು, ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು, ಯಾವುದೊಂದು ಮ್ಯೂಸಿಕ್ ವೈರಲ್ ಆಗ್ಬೋದು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು. ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ವರ್ಷಕ್ಕೆ 300 ಚಿತ್ರ ಬರ್ತಾ ಇದೆ, ಎಷ್ಟು ಸೋಲ್ತಾ ಇದೆ, ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು. ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆ ಯಂಗ್ ಜನ್ರೇಷನ್ಗೆ, ಅಪ್ಕಮಿಂಗ್ ಅವರಿಗೆ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ DOP ಆಗಿದ್ದಾರೆ. ಈ ಥರ ಇದೆ, ಅವಕಾಶ ಇದೆ. ಅಲ್ಲಿವರೆಗೂ ನಾವು ಕಾಯಲೇಬೇಕು. ಮೇಡಮ್ ವೃತ್ತಿರೀತ್ಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರು ರಜೆ ಇರ್ಬೋದು, ಇಲ್ಲ ಹಾಸ್ಪಿಟಲ್ ಕ್ಲೋಸ್ ಆದಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು. ವೈದ್ಯರಾಗಿ ಬರಗಾರರಾಗೋದು, ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಿಂದೆ ಅವ್ರ ಹಾಡುಗಳು ನಾನು ಕೇಳಿದ್ದೀನಿ. ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರವರು. ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂಥ ಕಂಠ ಅವ್ರದ್ದು. ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ ಗಣೇಶ್ ನಾರಾಯಣ್ ಇದ್ದೇ ಇದ್ದಾರೆ. ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಬಾಬನ ಪ್ರಾರ್ಥನೆ ಮಾಡ್ತೀನಿ. ನಮಗೇನೇ ಆಸೆ ಇದ್ರೂ ನಮಗೆ ನಿರ್ಮಾಪಕರು ಬೇಕು. ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರ ಯಜಮಾನ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ, ಪ್ರೀತಿ ಅವರಿಗೆ. ಸಾಮಾನ್ಯವಾಗಿ ಹೇಳ್ತೀವಿ, ಒಬ್ಬ ಗಂಡಸು ಸಕ್ಸಸ್ ಆಗೋದಕ್ಕೆ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ, ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸಕ್ಸಸ್ ಆಗೋದಕ್ಕೆ ಬೆನ್ನೆಲುಬಾಗ ಅಶೋಕ್ ಅವರಿದ್ದಾರೆ, ಅವರ ಅದೃಷ್ಟ. ವಿ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಅಶೋಕ್ ಸರ್. ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ತಾನೆ ಇರಬೇಕು. ಯಾಕಂದ್ರೆ ಎಲ್ಲರಿಗೂ ಆ ಶಕ್ತಿ ಇರಲ್ಲ. ಶಕ್ತಿ ಇರುವಾಗ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ನಾಳೆ ಹಿಮಾಲಯ ಪರ್ವತ ಹತ್ತುವಂಥ ಅವಕಾಶ ಸಿಕ್ಕತ್ತೆ. ಸಮಾಜದಲ್ಲಿ ಅವಕಾಶ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ಜನ. ನೀವು ಅವರು ಸಿಕ್ಕಿದ್ದು ಅವರ ಅದೃಷ್ಟ ಅಂತ, ಹಿಂದೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.